ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಶುರುವಾಗಿದೆ, ಗೊತ್ತಿಲ್ಲ ಹೆಂಡಾಗ್ತಾ ಇದೆ. ಇವತ್ತೇ ಫಿನಾಲೆ ಶುರುವಾಗಿದೆ. ಆಲ್ರೆಡಿ ಪ್ರೋಮೋ ಕೂಡ ಬಂದಿದೆ. ಕಿಚ್ಚ ಸಹ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿರೋದು. ಮತ್ತೆ ಈ ಶನಿವಾರ 11 ಗಂಟೆವರೆಗೆ ವೋಟಿಂಗ್ ರಿಸಲ್ಟ್ ಓಪನ್ ಇರುತ್ತೆ. ಗೊತ್ತೇ ಇರುತ್ತೆ ಟಾಪ್ 6 ಅಲ್ಲಿ ಯಾರಿದಾರೆ ಅಂತ. ಯಾಕಂದ್ರೆ 1 ವೀಕ್ ಇಂದ ವೋಟ್ ಮಾಡ್ತಾನೆ ಇರ್ತೀರಾ. ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ. ನಾನು ಮುಖ್ಯವಾಗಿ ನಿನ್ನೆ ಒಂದು ಗುರುವಾರ ಎಪಿಸೋಡ್ ಆದ್ಮೇಲೆ ಒಂದು ವೋಟಿಂಗ್ ರಿಸಲ್ಟ್ ಹೇಳಿದಾಗ ಖಂಡಿತವಾಗ್ಲೂ 1, 2, 3 ಸ್ಥಾನ ಹೇಳ್ಕೊಟ್ಟಿದ್ದೆ. ಅದರಲ್ಲಿ 3ನೇ ಸ್ಥಾನ ತುಂಬಾ ಬದಲಾವಣೆ ಆಗಿದೆ ಗುರು. ಯಾಕಂದ್ರೆ 3ನೇ ಸ್ಥಾನದಲ್ಲಿರೋರು 4ನೇ ಸ್ಥಾನಕ್ಕೆ ಬಂದಿದ್ದಾರೆ. ನೀವು ಬೇಕಾದ್ರೆ ಹಳೆ ವಿಡಿಯೋ ಹೋಗಿ ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ರು, ಈಗ ಯಾಕೆ ಸ್ಥಾನ ಬದಲಾಗಿದೆ ಅಂತ ಕೂಡ ಹೇಳ್ತೀನಿ. ಇಲ್ಲಿ ಮುಖ್ಯವಾಗಿ ವೋಟಿಂಗ್ ಅಂತ ತಗೊಂಡಾಗ ಒಂದು ವಾರ ಇತ್ತು. ಆ ಒಂದು ವಾರನೂ ವೋಟ್ ಮಾಡಿದ್ದಾರೆ. ಮುಖ್ಯವಾಗಿ ವೋಟಿಂಗ್ ಪ್ರಕಾರ ವಿನ್ ಆಗೋದು ಇವರೇ. ಯಾಕಂದ್ರೆ ವೋಟಿಂಗ್ ಪ್ರಕಾರ ಯಾಕೆ ಹೇಳ್ತಾ ಇದ್ರ, ವೋಟ್ ಮಾಡಿದ್ರೆ ತಾನೆ ಗೆಲ್ಲದಂತ ನಿಮ್ಗೆ ಪ್ರಶ್ನೆ ಪಡ್ಬೋದು. ನಿಮ್ಗೆ ಒಂದ್ಸಲ ಒಂದು ಸೂಚನೆ ಕೊಡ್ತೀನಿ. ಕಾರಣ ಏನಂದ್ರೆ, ನೀವು ವೋಟ್ ಮಾಡ್ಬೇಕಾದ್ರೆ ಕೆಳಗಡೆ ಕೊಟ್ಟಿರ್ತಾನೆ ಫೈನಲ್ ಡಿಸಿಷನ್ ಆಗಿರೋದು. ಅವ್ರ ಚಾನಲ್ ಆಫ್ ಡಿಸಿಷನ್ ಆಗಿರುತ್ತೆ. ವೋಟ್ ಇನ್ಕ್ಲೂಡಿಂಗ್ ಆಗುತ್ತೆ, ಬಟ್ ಫೈನಲ್ ಡಿಸಿಷನ್ ಅನ್ನೋದು ಕಲರ್ಸ್ ಕನ್ನಡ ಚಾನಲ್ ಒಂದು ಡಿಸಿಷನ್ ಆಗಿರುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ಖಂಡಿತವಾಗ್ಲು ಯಾಕಂದ್ರೆ ಕಲರ್ಸ್ ಕನ್ನಡಗೆ ಒಂದು ಈ ಸೀಸನ್ ಕಾಂಟ್ರಿಬ್ಯೂಷನ್ ಆಗ್ಲಿ, ಅವರಿಂದ ಏನ್ ಉಪಯೋಗ ಆಗಿದೆ, TRP ಯಾವ ರೀತಿ ಸಿಕ್ಕಿದೆ, ಯಾವ ರೀತಿ ಉಪಯೋಗ ಆಗಿದೆ ಕೂಡ ಕನ್ಸಿಡರ್ ಮಾಡ್ತಾರೆ. ಖಂಡಿತವಾಗ್ಲು ಕೇವಲ ವೋಟ್ ಮಾತ್ರ ಕೌಂಟ್ ಮಾಡ್ತಾರ ಅಂದ್ರೆ ಅದು ನಾನು ಒಪ್ಪಲ್ಲ ಅಂತ ಅನ್ಸುತ್ತೆ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಮುಖ್ಯವಾಗಿ ವೋಟಿಂಗ್ ಅಂತ ತಗೊಂಡಾಗ ಮುಖ್ಯವಾಗಿ ನಮ್ಗೆ 11 ಗಂಟೆಗೆ ಕಂಪ್ಲೀಟ್ ಆಗುತ್ತೆ. 10 ಗಂಟೆ ತಗೊಂಡಾಗ ಈ ರೀತಿ ಇತ್ತು. ಇದು ಕೇವಲ ಒಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಮುಖ್ಯವಾಗಿ ಮಾತಾಡ್ಬೇಕಂದ್ರೆ ಬಾಟಮ್ 2 ಅಂತ ತಗೊಂಡ್ರೆ ತುಂಬಾ ಸಲ ಹೇಳಿದೀನಿ, ಇವತ್ತು ಹೇಳ್ತೀನಿ. ತುಂಬಾ ಜನ ಮಾತಾಡ್ತಾರೆ ಬಾಟಮ್ ಅಲ್ಲಿ ಮಂಜಣ್ಣ ಬರ್ತಾ ಇದಾರೆ, ರಜತ್ ಬರ್ತಾ ಇದಾರೆ ಅಂತ. ಯಾವುದೇ ಮಾತೇ ಇಲ್ಲ, ಯಾವುದೇ ಚಾನ್ಸೇ ಇಲ್ಲ ಗುರು. ಮಂಜಣ್ಣ ಸ್ಥಾನ ಕೂಡ ಬದಲಾಗಿದೆ, ವೋಟ್ ಕೂಡ ಇನ್ಕ್ರೀಸ್ ಆಗಿದೆ ಅಂತ ಹೇಳಪಡ್ತೀನಿ ಈ ಟೈಮ್ ಅಲ್ಲಿ. ಖಂಡಿತವಾಗ್ಲು ಬಾಟಮ್ 2 ಅಂತ ತಗೊಂಡ್ರೆ ನಮ್ಮ ಭವ್ಯಗೌಡ ಮತ್ತು ರಜತ್ ಅವರಿದ್ದಾರೆ. ಬಾಟಮ್ 2 ಅಲ್ಲಿ 6th ಪ್ಲೇಸ್ ಅಲ್ಲಿ ನಮ್ಮ ರಜತ್ ಕಿಶನ್ ಅವರಿದ್ದಾರೆ. 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಭವ್ಯಗೌಡ ಇದ್ದಾರೆ. ವೋಟಿಂಗ್ ತಗೊಂಡಾಗ ನೀವು ನೋಡ್ಬೋದು, ಹೇಳ್ಬೋದು, ಕೇಳ್ಬೋದು ಯಾಕೆ ಭವ್ಯಗೌಡಗೆ ಸಿಗ್ತಾ ಇದೆ ಅಂತ. ಅದು ಅಷ್ಟೇನೆ, ಹೇಳಕ್ ಆಗಲ್ಲ. ಮತ್ತೆ ನೀವು ವೋಟ್ ಮಾಡಿರ್ತೀರಾ, ಯಾವ ಕಂಟೆಸ್ಟೆಂಟ್ ಗೆ ವೋಟ್ ಮಾಡಿರ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಮೊದಲ 4 ಸ್ಥಾನ ಬಗ್ಗೆ ಮಾತಾಡಲೇಬೇಕು. 4 ಸ್ಥಾನದಲ್ಲಿ ನಾನು ನಿನ್ನೆ ಮಂಜಣ್ಣ ಅಂತ ಹೇಳಿದ್ದೆ, ಬಟ್ ಈಗ ಸ್ಥಾನ ಬದಲಾಗಿದೆ ಮಂಜಣ್ಣಂದು. ಯಾವ ಸ್ಥಾನಕ್ಕೆ ಹೋಗಿದಾರೆ ಅಂತ ಹೇಳ್ಬೇಕಾದ್ರೆ ಖಂಡಿತವಾಗ್ಲೂ 3ನೇ ಸ್ಥಾನದಲ್ಲಿದ್ದಾರೆ ಮಂಜಣ್ಣ. 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿದ್ದಾರೆ ನಮ್ಮ ಮೋಕ್ಷತಾ ಪೈ ಅವರು. 3ನೇ ಸ್ಥಾನದಲ್ಲಿ ಇದ್ರು ನಿನ್ನೆ ಮೋಕ್ಷತಾ, ಇವತ್ತು 4ನೇ ಸ್ಥಾನಕ್ಕೆ ಜಿಗದಿಲ್ಲ, ಕೆಳಗೆ ಬಂದಿದ್ದಾರೆ. 3ನೇ ಸ್ಥಾನಕ್ಕೆ ನಮ್ಮ ಮಂಜಣ್ಣ ಜಿಗದಿದ್ದಾರೆ. ಇನ್ನು ಫಸ್ಟ್ ಸೆಕೆಂಡ್ ಅಂತ ಬಂದ್ರೆ ಖಂಡಿತವಾಗ್ಲು ಅವ್ರಿಗೂ ಸೆಕೆಂಡ್ನೇ ಸ್ಥಾನಕ್ಕೂ 1ನೇ ಸ್ಥಾನಕ್ಕೂ ಕಂಪೇರ್ ಮಾಡಿದ್ರೆ ತುಂಬಾನೇ ಜಾಸ್ತಿ ಇದೆ ನಮ್ಮ ಹನುಮಂತ ಅವರಿಗೆ. ಖಂಡಿತವಾಗ್ಲು ಅವರಿಗೆ ಮಿನಿಮಮ್ 40% ವೋಟ್ ಸಿಕ್ಕರೆ ತ್ರಿವಿಕ್ರಮ್ ಅವರಿಗೆ ಅವ್ರಿಗಿಂತ 10% ಕಡಿಮೆ ಇದೆ. ಅಷ್ಟು ಇಷ್ಟು ಅಂತಲ್ಲ, ತುಂಬಾನೇ ಕಡಿಮೆ ಇದೆ ತ್ರಿವಿಕ್ರಮ್ ಅವರಿಗೆ. 2ನೇ ಸ್ಥಾನದಲ್ಲಿ ಇದ್ದಾರೆ. 3ನೇ ಸ್ಥಾನದಲ್ಲಿ ಮಂಜಣ್ಣ ಇದ್ದಾರೆ. 3ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಹನುಮಂತ ಅವರಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವೋಟಿಂಗ್ ಪ್ರಕಾರ ಆದ್ರೆ ಗೆಲ್ಲೋದು ಹನುಮಂತ ಅವರೇ. ಕಾಂಟ್ರಿಬ್ಯೂಷನ್ ಅಂತ ಬಂದ್ರೆ ಗೆಲ್ಲೋದು ತ್ರಿವಿಕ್ರಮ್ ಇಲ್ಲ ಮಂಜಣ್ಣ ಬರ್ಬೋದು ಅನ್ಸುತ್ತೆ. ಯಾವ್ದೇ ಕಾರಣಕ್ಕೂ ನಮ್ಮ ಮೋಕ್ಷಿತ ಅವರು ರನ್ನರ್ ಅಪ್ ಆಗಲ್ಲ, ವಿನ್ನರ್ ಆಗಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಇವರ ಒಂದು ಈ 3 ಜನದಂತ ನನ್ಗನ್ಸ್ತಾ ಇದೆ. ಇನ್ನು ಕೆಲವು ಹೇಳ್ತಾರೆ ಫಿಮೇಲ್ ಕಂಟೆಸ್ಟೆಂಟ್ ಟಾಪ್ 3 ಇರ್ತಾರಂತ. ನನ್ಗಂತೂ ಅನಿಸ್ತಾ ಅಂತಲ್ಲ. ಒಂದ್ ವೇಳೆ ಟಾಪ್ 3 ಅಲ್ಲಿ ಏನಾದ್ರು ಬಂದ್ರೆ ಕಾಂಟ್ರಿಬ್ಯೂಷನ್ ಅಂತ ತಗೊಂಡ್ರೆ ಭವ್ಯಗೌಡ ಬರ್ತಾರೆ, ಮೋಕ್ಷತ ಅಂತೂ ಬರಲ್ಲ ಅಂತ ಅನ್ಸುತ್ತೆ. ನೋಡೋಣ ಯಾವ ರೀತಿ ಎಲ್ಲ ಆಗುತ್ತಂತ. ಟೋಟಲ್ ಆಗಿ ವೋಟ್ ರಿಸಲ್ಟ್ ಅಂತ ತಗೊಂಡ್ರೆ ಈ ರೀತಿ ಇದೆ. 1ನೇ ಸ್ಥಾನ ಹನುಮಂತ ಇದ್ದಾರೆ, 2ನೇ ಸ್ಥಾನ ನಮ್ಮ ತ್ರಿವಿಕ್ರಮ್ ಇದ್ದಾರೆ, 3ನೇ ಸ್ಥಾನ ಮಂಜಣ್ಣ ಇದ್ದಾರೆ, 4ನೇ ಸ್ಥಾನ ಮೋಕ್ಷತ್ ಇದ್ದಾರೆ, 5ನೇ ಸ್ಥಾನ ಭವ್ಯಗೌಡ, 6ನೇ ಸ್ಥಾನ ರಜತ್ ಇದ್ದಾರೆ. ಈ ರೀತಿ ಇತ್ತು ಈ ಸೀಸನಿನ ಕೊನೆಯ ಒಂದು ವೋಟಿಂಗ್ ರಿಸಲ್ಟ್ ಆಗಿತ್ತು. ಫಿನಾಲೆ ವೀಕ್ ಆಗಿತ್ತು. ಇವತ್ತೇ ಫಿನಾಲೆ 11 ಗಂಟೆವರೆಗೆ ಮಾತ್ರ ಓಪನ್ ಇರುತ್ತೆ. ನಾನೇ ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅಲ್ಲಿ 10 ಗಂಟೆ ಆಗಿರುತ್ತೆ. ನೋಡೋಣ, ಅರ್ಧ ಗಂಟೆಲಿ ಏನು ಬದಲಾವಣೆ ಆಗಲ್ಲ, ಇದೇ ಆಗಿರುತ್ತೆ ಈ ಸೀಸನಿನ ಕೊನೆಯ ವೋಟಿಂಗ್ ರಿಸಲ್ಟ್. ತುಂಬಾ ಸಲ ವೋಟಿಂಗ್ ರಿಸಲ್ಟ್ ಹೇಳಿದ್ದೀನಿ, ಅದ್ರ ಪ್ರಕಾರ ಆಗಿದೆ. ಹಾಗಂತ ನಾನು ಹೇಳಿರೋವೆಲ್ಲವೂ ಕರೆಕ್ಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ವೋಟಿಂಗ್ ಪ್ರಕಾರ ಸೇವ್ ಮಾಡಿಲ್ಲ ಈ ಸೀಸನ್ ಅಲ್ಲಿ. ಯಾವ ವೀಕ್ ತಗೊಳ್ಳಿ ಸುಮ್ಮನೆ ರ್ಯಾಂಡಮ್ ಆಗಿ ಸೇವ್ ಮಾಡ್ತಾ ಇದ್ರು, ಆದ ಕಾರಣ ವೋಟಿಂಗ್ ಅಲ್ಲಿ ಸೇವ್ ಮಾಡಿಲ್ಲ. ಬಟ್ ಇಂತರೇ ಮನೆಗೆ ಹೋಗ್ತಾರ ಅಂತ ಹೇಳಿರೋ ವಿಷಯಗಳು ತುಂಬಾನೇ ಕರೆಕ್ಟ್ ಆಗಿದೆ. ಇದು ಕೂಡ ನನ್ನ ಪ್ರಿಡಿಕ್ಷನ್ ಕರೆಕ್ಟ್ ಆಗ್ತಾ ಇದೆ. ಮೊದಲೇ ಹೇಳ್ತಾ ಇದೀನಿ, ವೋಟಿಂಗ್ ಪ್ರಕಾರ ಆದ್ರೆ ಹನುಮಂತ್ ಅವ್ರು ಗೆಲ್ತಾರೆ. ವೋಟಿಂಗ್ ಪ್ರಕಾರ ಅಲ್ಲ ಅಂದ್ರೆ 3 ಹೆಸರು ತಗೊಂತೀನಿ ನಾನು, ಮಂಜಣ್ಣ, ತ್ರಿವಿಕ್ರಮ್, ಮೋಕ್ಷತಾ. ಈ 3ರಲ್ಲಿ ಯಾರಾದ್ರೂ ವಿನ್ ಆಗ್ಬೋದು. ವೋಟಿಂಗ್ ಪ್ರಕಾರ ತಗೊಳ್ಳಿಲ್ಲ ಅಂದ್ರೆ, ವೋಟಿಂಗ್ ಪ್ರಕಾರ ತಗೊಂಡ್ರೆ ಮಾತ್ರ ಹನುಮಂತ್ ಅವ್ರು ವಿನ್ ಆಗ್ತಾರೆ. ನೋಡೋಣ ಯಾವ ರೀತಿಯ ಡಿಸಿಷನ್ ತಗೊಂತಾರೆ ಅಂತ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಆಗ್ಲಿ, ಪಬ್ಲಿಕ್ ಆಗ್ಲಿ, ಬೇರೆ ಕಡೆ ಎಲ್ಲಾ ತಗೊಂಡ್ರು ಹನುಮಂತ್ ಅವ್ರಿಗೆ ತುಂಬಾ ಕ್ರೇಜ್ ಇದೆ. ಈ ಫಿನಾಲೆ ವೀಕ್ ಅಲ್ಲಿ ತ್ರಿವಿಕ್ರಮ್ ಅವರಿಗೆ ಕಡಿಮೆ ಆಗ್ತಾ ಇದೆ ಕ್ರೇಜ್. ಯಾವ್ದೇ ತಗೊಳ್ಳಿ, ಯೂಟ್ಯೂಬ್ ತಗೊಳ್ಳಿ, ಟ್ವಿಟರ್ ತಗೊಳ್ಳಿ,
ಇನ್ಸ್ಟಾಗ್ರಾಮ್ ತಗೊಳ್ಳಿ, ಇದು ತಗೊಂಡಾಗ ಸ್ವಲ್ಪ ಕಡಿಮೆ ಆಗ್ತದೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ನೋಡಿದಾಗ ಎಲ್ಲ ಅನ್ಅಫಿಷಿಯಲ್ ಆಗಿ ಒಂದು ಡಿಕ್ಲರೇಷನ್ ತಗೊಂಡಾಗ ಈ ರೀತಿ ಆಗ್ತಾ ಇದೆ. ಆಡಿದ ಮಾತುಗಳು ಈ ರೀತಿ ಎಲ್ಲ ಕೌಂಟ್ ಆಗ್ಬೋದು. ಬಟ್ ನನ್ಗನ್ಸ್ತಾ ಇದೆ ವೋಟಿಂಗ್ ಪ್ರಕಾರ ಇಲ್ಲ ಅಂದ್ರೆ ತ್ರಿವಿಕ್ರಮ್ ಅವ್ರು ವಿನ್ ಆಗ್ತಾರೆ, ಇಲ್ಲ ಅಂದ್ರೆ ನಮ್ಮ ಹನುಮಂತರು ವಿನ್ ಆಗ್ತಾರೆ. ವೋಟಿಂಗ್ ಪ್ರಕಾರ ತಗೊಂಡಿಲ್ಲ ಅಂದ್ರೆ ಆಲ್ರೆಡಿ ಹೇಳ್ದೆ 3 ಹೆಸರು ನಾನು, ಮೋಕ್ಷಿತಾ, ಮಂಜಣ್ಣ, ತ್ರಿವಿಕ್ರಮ್, ಇವ್ರ 3ರಲ್ಲಿ ಯಾರಾದ್ರೂ ವಿನ್ ಆಗ್ಬೋದು ವೋಟಿಂಗ್ ಪ್ರಕಾರ ತಗೊಂಡ್ರೆ. ಅಂದ್ರೆ ವೋಟಿಂಗ್ ಪ್ರಕಾರ ತಗೊಂಡ್ರೆ ಖಂಡಿತವಾಗ್ಲೂ ಹನುಮಂತರು ವಿನ್ ಆಗ್ತಾರೆ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಪ್ಡೇಟ್ಗಳು ತುಂಬಾನೇ ಬರ್ತಾ ಇರುತ್ತೆ, ನಮ್ ಚಾನಲ್ ಅಪ್ಡೇಟ್ ಬರುತ್ತೆ. ಯಾಕಂದ್ರೆ ಇದು ಫಿನಾಲೆ ವೀಕ್ ಅಲ್ಲಿ ಸಣ್ಣ ತಪ್ಪುಗಳು ಆಗ್ತಾ ಇರ್ತವೆ. ಅಪ್ಡೇಟ್ ಅಂತ ಬಂದ್ರೆ ಬೇಗ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಇಂಥ ಅಪ್ಡೇಟ್ಗಳು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಮುಖ್ಯವಾಗಿ ಪ್ರಶ್ನೆ ಕೇಳಕ್ಕಂತ ಇಷ್ಟಪಡ್ತೀನಿ, ಬಿಗ್ ಬಾಸ್ ಆದ್ಮೇಲೆ ಯಾವ ತರಹದ ವಿಡಿಯೋ ಮಾಡೋಣ ಅಂತ ಹೇಳಿ ಕಮೆಂಟ್ ಮಾಡಿ. ಚಾನಲ್ ನ ಇಷ್ಟಪಡೋರು ಮಾತ್ರ. ಜೈ ಹಿಂದ್, ಜೈ ಕರ್ನಾಟಕ ಮಾತು.